ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿಯವರು ಭಾರತೀಯರನ್ನ ಸಂಘಟಿಸ್ತಾ ಇದ್ದಾಗ ಅಲ್ಲಿ ನಡೆಯುತ್ತಾ ಇದ್ದ ವರ್ಣಭೇದ ನೀತಿಯ ವಿರುದ್ಧ ಅವರು ಹೋರಾಟ ರೂಪಿಸ್ತಾ ಇದ್ದಾಗ ಅವರನ್ನ ಜೈಲಿಗೆ ತಳ್ಳಿದವನು ಬ್ರಿಟಿಷ್ ಅಧಿಕಾರಿಯಾಗಿರುವ ಜನರಲ್ ಸ್ಮಟ್ಸ್ ಎಂಬ ಒಬ್ಬ ಅಧಿಕಾರಿ. ನೀವು ಆತ ಯಾರು ಎನ್ನುವುದನ್ನು ನೀವು ಚಾಟ್ ಜಿಪಿಟಿಗೆ ಹೋಗಿ ಕೇಳ್ಬೋದು. ಅನೇಕ ಬಗೆಯ ಸಂಘರ್ಷ ಜನರಲ್ ಸ್ಮಟ್ಸ್ ಮತ್ತು ಗಾಂಧಿ ನಡುವೆ ನಡೀತದೆ. ಜನರಲ್ ಸ್ಮಟ್ಸ್ ಗಾಂಧಿಯವರಿಗೆ ವಿದ್ರೋಹದ ಕೆಲಸವನ್ನು ಕೂಡ ಮಾಡ್ತಾನೆ, ಗಾಂಧಿಯವರನ್ನು ನಂಬಿ ಮೋಸ ಮಾಡ್ತಾನೆ. ಇದರಿಂದ ಗಾಂಧಿಯವರ ಬಗ್ಗೆ ಅಫ್ಘಾನಿಸ್ತಾನದ ಪಠಾಣರು ಕೋಪಗೊಳ್ತಾರೆ, ಹಲ್ಲೆ ಮಾಡುವುದಕ್ಕೆ ಹೋಗ್ತಾರೆ, ಹೊಡೀತಾರೆ ಕೂಡ. ಇಂಥ ಅನೇಕ ಘಟನೆಗಳು ದಕ್ಷಿಣ ಆಫ್ರಿಕಾದಲ್ಲಿ ನಡೀತದೆ. ಇರಲಿ, ನಾನು ಅದರ ಚರ್ಚೆಗೆ ಹೋಗ್ತಾ ಇಲ್ಲ. ಈ ಜನರಲ್ ಸ್ಮಟ್ಸ್ ಗಾಂಧಿಯವರನ್ನು ಅರೆಸ್ಟ್ ಮಾಡಿ ಇಟ್ಟ ಜೈಲಿನ ಬ್ಯಾರಕ್ನ ಮುಂದೆ ಪ್ರತಿ ದಿವಸ ನಡ್ಕೊಂಡು ಹೋಗ್ತಾನೆ, ನಡ್ಕೊಂಡು ಬರ್ತಾನೆ. ಗಾಂಧಿಯವರು ಸರಳುಗಳ ಹಿಂದಿನಿಂದ ಜನರಲ್ ಸ್ಮಟ್ಸ್ನ ಫುಟ್ ಸ್ಟೆಪ್ ಅನ್ನ ಒಬ್ಸರ್ವ್ ಮಾಡ್ತಾರೆ. 3-4 ವರ್ಷಗಳ ಜೈಲು ವಾಸದ ನಂತರ ಗಾಂಧಿಯವರನ್ನ ಬಿಡುಗಡೆ ಮಾಡಿದಾಗ ಗಾಂಧಿಯವರು ಜನರಲ್ ಸ್ಮಟ್ಸ್ಗೆ ಒಂದು ಗಿಫ್ಟ್ ಕೊಡ್ತಾರೆ. ನಾನು ನಿನಗೊಂದು ಉಡುಗೊರೆ ಕೊಡ್ತಾ ಇದ್ದೀನಿ, ನೀವು ಅದನ್ನು ನಿರಾಕರಿಸಬಾರದು ಜನರಲ್ ಸ್ಮಟ್ಸ್ ಅಂತ ಗಾಂಧಿ ಹೇಳ್ತಾರೆ. ಈ ಕೈದಿ ನನಗೇನು ಉಡುಗೊರೆ ಕೊಡೋದಲ್ಲ ಅಂತ ನಿರ್ಲಕ್ಷ್ಯದಿಂದ, ತಿರಸ್ಕಾರದಿಂದ ಸ್ಮಟ್ಸ್ ಏನ್ ತಂದಿದ್ದೀರಿ ಅಂತ ಕೇಳ್ತಾನೆ. ಒಂದು ಜೊತೆ ಚಪ್ಪಲಿ. ತನ್ನನ್ನು ಇರಿಸಲಾಗಿದ್ದ ಜೈಲಿನ ಮುಂದೆ ನಡೆದುಕೊಂಡು ಹೋಗುತ್ತಿದ್ದ ಜನರಲ್ ಸ್ಮಟ್ಸ್ನ ಪಾದದ ಅಳತೆಯನ್ನ ತನ್ನ ಕಣ್ಣಿಂದಲೇ ಗ್ರಹಿಸಿದ ಗಾಂಧಿ ಜನರಲ್ ಸ್ಮಟ್ಸ್ನ ಪಾದಕ್ಕೆ ಕರೆಕ್ಟಾಗಿ ಸೆಟ್ ಆಗುವ ಒಂದು ಚರ್ಮದ ಚಪ್ಪಲಿಯನ್ನು ಮಾಡಿಕೊಟ್ಟಿದ್ದಾರೆ. ಸ್ಮಟ್ಸ್ ತನ್ನ ಬೂಟ್ ಕಳಚಿ ಆ ಚಪ್ಪಲಿಯನ್ನು ಹಾಕ್ತಾನೆ. ಅಷ್ಟು ಪರ್ಫೆಕ್ಟ್ ಆಗಿದೆ ಅದು. ಹಿ ವಾಸ್ ಟೇಕನ್ ಎ ಬ್ಯಾಕ್. ಗಾಂಧಿ ರಿಲೀಸ್ ಆಗ್ತಾರೆ, ಆಮೇಲೆ ಇಂಡಿಯಾಕ್ಕೆ ಬರ್ತಾರೆ. ಆನಂತರದ ಕಥೆಗಳೆಲ್ಲ ನಿಮ್ಗೆ ಗೊತ್ತು. ಗಾಂಧಿಯವರ 75ನೇ ವರ್ಷದ ಹುಟ್ಟುಹಬ್ಬದ ದಿವಸ ಜನರಲ್ ಸ್ಮಟ್ಸ್ ಒಂದು ಲೆಟರ್ ಬರೀತಾನೆ. ಮಹಾತ್ಮ, ಆ ಘಟನೆಯನ್ನು ನೆನಪು ಮಾಡ್ತಾರೆ ಆ ಪತ್ರದಲ್ಲಿ. ಸೌತ್ ಆಫ್ರಿಕಾದಲ್ಲಿ ಏನಾಯಿತು ಅಂತ. ನನ್ನ ಪಾದದ ಅಳತೆಯನ್ನು ಕಣ್ಣಂಚಿನಲ್ಲೇ ನೋಡಿ ನೀವು ಸಿದ್ಧಪಡಿಸಿಕೊಟ್ಟ ಈ ಚರ್ಮದ ಚಪ್ಪಲಿಯನ್ನ ನಾನು ನಿಮಗೆ ಇವತ್ತು ವಾಪಸ್ ಕಳಿಸ್ತಾ ಇದ್ದೇನೆ. ಇದನ್ನು ಧರಿಸುವುದಕ್ಕೆ ನಾನು ಯೋಗ್ಯನಲ್ಲ. ಇಷ್ಟು ದಿವಸ ಈ ಚಪ್ಪಲಿಗಳನ್ನು ನಾನು ಧರಿಸಿದ್ದೆ. ಯಾವತ್ತು ನೀವು ಈ ಪ್ರಪಂಚದಲ್ಲಿ ಮಹಾತ್ಮ ಎಂದು ಉದ್ಘಾಟನೆ ಆದಿರೋ ಅವತ್ತು ಈ ಚಪ್ಪಲಿಯನ್ನ ನಾನು ನನ್ನ ದೇವರ ಕೋಣೆಯಲ್ಲಿ ಇಟ್ಟಿದ್ದೆ. ಇವತ್ತು ಆ ದೇವರಿಗೆ ನಾನು ಅದನ್ನು ಮರಳಿ ಸಮರ್ಪಿಸ್ತಾ ಇದ್ದೇನೆ. ಇದು ನಾನು ಕೊಡೋ ಮೊದಲನೇ ಅನೆಕ್ಡೋಟ್. ಎರಡನೇದು, 1919 ಫೆಬ್ರವರಿಯಲ್ಲಿ ಬ್ರಿಟಿಷ್ ನ್ಯಾಯಾಧೀಶ ರೌಲತ್ ಎಂಬವರು ಒಂದು ದೇಶದ್ರೋಹದ ಕಾನೂನನ್ನ ಸಿದ್ಧಪಡಿಸ್ತಾರೆ. ಸೌತ್ ಕೇಂದ್ರದಲ್ಲಿ ಸ್ವಲ್ಪ ಹೆಚ್ಚು ಮುಕ್ತವಾಗಿ ಮಾತಾಡೋದು ಕಷ್ಟ. ಸಂಕ್ಷಿಪ್ತವಾಗಿ ಇಷ್ಟು ಹೇಳ್ಬೋದು. ಈಗ ಟಾಗೋರ್ ಪಾರ್ಕಿನ ಮುಂದೆ ನೀವು ಹೋಗ್ತಾ ಇದ್ದೀರಿ. ನಾಗೇಶ್ ಅಣ್ಣ ನಿಮ್ಗೊಂದು ಪ್ಯಾಂಪ್ಲೆಟ್ ಕೊಡ್ತಾರೆ. ನೀವು ಅದನ್ನು ಓದುವುದೂ ಇಲ್ಲ. ವುಡ್ಲ್ಯಾಂಡ್ಸ್ಗೆ ಹೋಗುವಾಗ ಅಲ್ಲಿ ಗೋಳಿ ಬಜಿ ತಿಂದು ಕೈ ಒರೆಸ್ಲಿಕ್ಕೆ ಆದೀತು ಅಂತ ಹೇಳಿ ಆ ಪ್ಯಾಂಪ್ಲೆಟ್ ಅನ್ನು ಮಡಚಿ ಕಿಸೆಯಲ್ಲಿ ಇಡ್ತೀರಿ. ಆ ಪ್ಯಾಂಪ್ಲೆಟ್ ಅಲ್ಲಿ ಏನಿದೆ ಅಂದ್ರೆ ದೇಶದ ಬಿಡುಗಡೆ, ಸ್ವಾತಂತ್ರ್ಯ ಹೋರಾಟ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲವು ಸೂಚನೆಗಳಿರ್ತದೆ. ಸ್ವದೇಶಿ ವಸ್ತುಗಳ ಬಳಕೆ, ವಿದೇಶಿ ವಸ್ತುಗಳ ನಿರಾಕರಣೆ ಇತ್ಯಾದಿ ಕೆಲವು ಸೂಚನೆಗಳಿರ್ತವೆ. ಅವರೊಬ್ಬರು ಫ್ರೀಡಮ್ ಫೈಟರ್ ಅಂತ ಭಾವಿಸ್ಕೊಳ್ಳಿ. ಪೊಲೀಸರು ಬಂದು ನೀವು ಕಿಸೆಯಲ್ಲಿ ಇಟ್ಟುಕೊಂಡಿದ್ದ ಈ ಪ್ಯಾಂಪ್ಲೆಟ್ನ ಕಾರಣಕ್ಕಾಗಿ ನಿಮ್ಮನ್ನ ಜೈಲಿಗೆ ಹಾಕ್ಬೋದು. UAPA ಆಕ್ಟ್ ಏನು ಹೇಳುತ್ತಂದ್ರೆ, ಪ್ರೈಮಾ ಫೇಸ್ನಲ್ಲಿ ಎವಿಡೆನ್ಸ್ ಇದ್ರೆ ಸಾಕು, ಯಾವ ವಿಚಾರಣೆಯೂ ಇಲ್ಲ, ನಿಮ್ಮನ್ನು ನಾನು ಜೈಲಿಗೆ ಹಾಕ್ಬೋದು. ಇದು ರೌಲತ್ ತಂದಿದ್ದ ಕಾಯ್ದೆ. ಈಗ ನೀವು ಸ್ವಲ್ಪ ಸಂಬಂಧ ಬೆಳೆಸ್ಕೊಳ್ಳಿ. ಈ ಕಾಯ್ದೆಯನ್ನ ಮಹಾತ್ಮ ಗಾಂಧಿ ತೀವ್ರವಾಗಿ ವಿರೋಧಿಸ್ತಾರೆ. ಇದರ ವಿರುದ್ಧ ದೇಶದಾದ್ಯಂತ 1919 ಏಪ್ರಿಲ್ 6ರಂದು ಗಾಂಧಿ ರಾಷ್ಟ್ರವ್ಯಾಪಿ ಹರತಾಳಕ್ಕೆ ಕರೆ ಕೊಡ್ತಾರೆ. ಆವಾಗಿನ ಸನ್ನಿವೇಶ ಗಮನಿಸಿ ಮಕ್ಕಳೇ. ಏಪ್ರಿಲ್ 6ರಂದು ಇದರ ವಿರುದ್ಧ ಹರತಾಳ ಮಾಡಬೇಕು ಅಂತ ಗಾಂಧಿ ಕರೆ ಕೊಟ್ಟಿದ್ರು. ಮತ್ತು ಈ ದೇಶದ್ರೋಹ ಕಾಯ್ದೆಯ ವಿರುದ್ಧ ನೀವೆಲ್ಲ ನಿಮ್ಮ ಪೊಸಿಷನ್ಗಳನ್ನು ತ್ಯಜಿಸಿ ಹೊರಗೆ ಬನ್ನಿ ಅಂತ ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ
ಮತ್ತು ಇನ್ನೂ ಅನೇಕ ಕಾಂಗ್ರೆಸ್ ನಾಯಕರಿಗೆ ಗಾಂಧಿ ಕರೆ ಕೊಟ್ಟರು. ಮೊಹಮ್ಮದ್ ಅಲಿ ಜಿನ್ನಾ, ಮದನ್ ಮೋಹನ್ ಮಾಳವೀಯ ಅವರೆಲ್ಲರೂ ಕೂಡ ತಮ್ಮ ಶಾಸನಸಭೆಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾರೆ. ಚಕ್ರವರ್ತಿ ಸಿ ರಾಜಗೋಪಾಲಾಚಾರಿ ಗಾಂಧಿಯವರ ಬೆಂಬಲಕ್ಕೆ ಬಂದು ನಿಲ್ತಾರೆ. ಮೋತಿಲಾಲ್ ನೆಹರು ಗಾಂಧಿಯವರ ಜೊತೆಗೆ ನಿಲ್ಲುವುದಕ್ಕೆ ನಿರಾಕರಿಸ್ತಾರೆ. ಜವಾಹರ್ಲಾಲ್ ನೆಹರು ತನ್ನ ಸಂಪೂರ್ಣ ಬೆಂಬಲ ಗಾಂಧಿಯವರಿಗೆ ಇದೆ ಅಂತ ಹೇಳ್ತಾರೆ. ವಿಚಿತ್ರವಾದ ಬೆಳವಣಿಗೆಗಳು. ಕೆಲವು ಹಿರಿಯ ಕಾಂಗ್ರೆಸ್ ನಾಯಕರು ಇಂಥ ಹರತಾಳವನ್ನು ಮಾಡೋದಾದ್ರೆ ನಾವು ಕಾಂಗ್ರೆಸ್ನಲ್ಲಿ ಇರುವುದಿಲ್ಲ ಅಂತ ಹೇಳಿ 1919ರಲ್ಲೇ ಕಾಂಗ್ರೆಸ್ನ ಹೊರಗೆ ಬಂದು ಲಿಬರಲ್ ಪಾರ್ಟಿ ಅನ್ನುವ ಒಂದು ಪಾರ್ಟಿಯನ್ನು ಸ್ಥಾಪಿಸ್ತಾರೆ. ಪಾರ್ಟಿಯ ಒಳಗಡೆ ಇಂಥದ್ದೆಲ್ಲ ನಡೀತಿರ್ತದೆ. ದೇಶದಾದ್ಯಂತ ಹರತಾಳಕ್ಕೆ ಸಂಬಂಧಪಟ್ಟ ಕೆಲಸ ನಡೀತಿರ್ತದೆ. ದೆಹಲಿಯ ಜುಮ್ಮಾ ಮಸೀದಿಯಲ್ಲಿ ಅಲ್ಲಿಯ ಮುಖ್ಯ ಧರ್ಮಗುರು ಹಕೀಂ ಅಜ್ಮಲ್ ಖಾನ್ ಸ್ವಾಮಿ ಶುದ್ಧಾನಂದ ಎನ್ನುವರನ್ನ, ಸ್ವಾಮಿ ನೀವು ಮಸೀದಿಗೆ ಬನ್ನಿ ಶುಕ್ರವಾರದ ದಿವಸ, ನಮ್ಮ ಜನರನ್ನು ಉದ್ದೇಶಿಸಿ ಈ ರೌಲತ್ ಆಕ್ಟ್ನ ಬಗ್ಗೆ ಮಾತನಾಡಿ ಅಂತ ಕೇಳ್ತಾರೆ. ಸ್ವಾಮಿ ಶುದ್ಧಾನಂದ ದೆಹಲಿಯ ಜುಮ್ಮಾ ಮಸೀದಿಗೆ ಹೋಗ್ತಾರೆ. ಹಕೀಂ ಅಜ್ಮಲ್ ಖಾನ್ ಮತ್ತು ಶುದ್ಧಾನಂದ ಇಬ್ಬರೂ ಕೂಡ ಮಸೀದಿಯಲ್ಲಿ ನೆರೆದಿರುವ ಅಷ್ಟೂ ಜನ, ಸಾವಿರಾರು ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಲಿ ಗಲಾಟೆ ಶುರುವಾಗುತ್ತೆ, ಪೊಲೀಸ್ ಫೈರಿಂಗ್ ಆಗುತ್ತೆ, 8 ಜನ ಸಾಯ್ತಾರೆ. ದೆಹಲಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ನೀವು ಬನ್ನಿ ಗಾಂಧಿ ಅಂತ ಮಹಾತ್ಮ ಅವರಿಗೆ ಟೆಲಿಗ್ರಾಮ್ ಬಿಡ್ತಾರೆ. ಗಾಂಧಿ ಆಗಷ್ಟೇ ಎಂಟರ್ ಆಗಿರೋದಷ್ಟೇ ಸೌತ್ ಆಫ್ರಿಕಾದಿಂದ. ಗಾಂಧಿ ಅವರು ಹೇಳ್ತಾರೆ, ಯಾವ ಕಾರಣಕ್ಕೂ ಕೂಡ ಪ್ರಭುತ್ವದ ವಿರುದ್ಧದ ಹೋರಾಟದಲ್ಲಿ ಹಿಂಸೆಯನ್ನು ಮಾಡಬಾರದು, ಹಿಂಸೆಯನ್ನು ಮಾಡುವ ಯಾವ ಸಂಘಟನೆ ಜೊತೆಗೂ ನಾನಿಲ್ಲ ಅಂತ ಘೋಷಿಸ್ತಾರೆ. ಏಪ್ರಿಲ್ 6ರಂದು ಅವರು ಪಂಜಾಬ್ಗೆ ಹೋಗಬೇಕಾಗಿದೆ. ಅಮೃತಸರದಲ್ಲಿ ಏಪ್ರಿಲ್ 9ಕ್ಕೆ ಪಂಜಾಬ್ನಲ್ಲಿ ಏಪ್ರಿಲ್ 9ರಂದು ಇದರ ವಿರುದ್ಧ ಒಂದು ಬಹಳ ದೊಡ್ಡ ಪ್ರತಿಭಟನೆಯನ್ನ ಗಾಂಧಿಯವರ ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು. ಗಾಂಧಿಯವರು ಅಮೃತಸರಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಏಪ್ರಿಲ್ 5ರಂದು ಗಾಂಧಿಯವರನ್ನ ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ. ಪಂಜಾಬ್ನ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಸೈನಿಕರು ಮೊದಲ ಜಾಗತಿಕ ಮಹಾಯುದ್ಧದಲ್ಲಿ ತಮ್ಮ ಪ್ರಾಣ ಕಳ್ಕೊಂಡಿದ್ರು. ಹಾಗಾಗಿ ಇಡೀ ಪಂಜಾಬಿನ ಜನರಿಗೆ ಅನ್ಯಾಯವಾಗಿ ನಮ್ಮ ಯುವಕರು ಯಾವುದೋ ದೇಶದ ಯುದ್ಧಕ್ಕಾಗಿ ಹೋರಾಡಿ ಸತ್ರಲ್ಲ ಎನ್ನುವ ವೇದನೆಯ ಸಂಕಟದ ಜೊತೆಗೆ ಅನೇಕ ಸಂಗತಿಗಳು ಕೂಡ ಅವರನ್ನು ಭಾವಪರವಶರನ್ನಾಗಿಸಿದ್ವು. ಏಪ್ರಿಲ್ 9ಕ್ಕೆ ಹರತಾಳ ಇದ್ದದ್ದು. ಏಪ್ರಿಲ್ 6ಕ್ಕೆ ಗಾಂಧಿಯವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣವೇ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗುತ್ತೆ. ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಹಲ್ಲೆಯಾಗತ್ತೆ. ಬ್ರಿಟಿಷ್ ಆಫೀಸ್ಗಳನ್ನು ಸುಡ್ತಾರೆ. ಕೆಲವು ಬ್ರಿಟಿಷ್ ಅಧಿಕಾರಿಗಳನ್ನ ಈ ಪ್ರತಿಭಟನಾಕಾರರು ಕೊಲ್ತಾರೆ. ಆಗ ಬಂದವನೇ ಜನರಲ್ ಡಯರ್. ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಿ ಬಂದವನೇ ಜನರಲ್ ಡಯರ್. ಜನರಲ್ ಡಯರ್ ಏನ್ ಮಾಡಿದ ನಿಮಗೆಲ್ಲರಿಗೂ ಕೂಡ ಅದು ಗೊತ್ತಿರೋ ವಿಷಯವೇ. ಜಲಿಯನವಾಲಾ ಬಾಗ್ನಲ್ಲಿ 370 ಜನರನ್ನು ಶೂಟ್ ಮಾಡಿ ಕೊಲ್ಲಲಾಗಿತ್ತು. 1137 ಜನರು ಅವತ್ತು ಗಂಭೀರವಾಗಿ ಗಾಯಗೊಂಡಿದ್ರು. ಅವರಿಂದ ಮನುಷ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿಗೆ ಅವರು ತಲುಪಿದ್ರು. ಇಷ್ಟು ವ್ಯಾಪಕವಾದಂತಹ ಹಿಂಸಾಚಾರ ನಡೆದ ಪಂಜಾಬ್ನಲ್ಲೇ ಡಿಸೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿವೇಶನ ನಡೀತದೆ ಅಮೃತಸರದಲ್ಲಿ. ಅಲ್ಲಿ 2 ನಿರ್ಣಯಗಳನ್ನ ಆ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಸ್ವೀಕರಿಸಿತ್ತು, ಚರ್ಚೆಗೆ ಎತ್ತುಕೊಂಡಿತ್ತು. ಮೊದಲನೆಯದ್ದು, ಬ್ರಿಟಿಷ್ ಸರ್ಕಾರ ಪಂಜಾಬ್ನಲ್ಲಿ ನಡೆಸಿದ ನರಮೇಧವನ್ನ ಅತ್ಯುಗ್ರ ಶಬ್ದಗಳಲ್ಲಿ ಖಂಡಿಸುವುದು. 2ನೇ ನಿರ್ಣಯ, ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಭಾರತೀಯರು ನಡೆಸಿದ ಹಿಂಸೆಯನ್ನು ಕೂಡ ಅಷ್ಟೇ ಉಗ್ರ ಶಬ್ದಗಳಲ್ಲಿ ಖಂಡಿಸುವುದು ಎನ್ನುವ 2 ನಿರ್ಣಯಗಳು ಅವತ್ತು ಅಲ್ಲಿ ಮಂಡನೆಯಾದವು. ಪ್ರಚಂಡ ಸರ್ವಾನುಮತದೊಂದಿಗೆ ಮೊದಲನೇ ನಿರ್ಣಯ ಪಾಸ್ ಆಗತ್ತೆ, 2ನೇ ನಿರ್ಣಯ ಬಿದ್ದು ಹೋಗುತ್ತೆ. ಅಷ್ಟೂ ಜನ ಕೂಡ ಈ 2ನೇ ನಿರ್ಣಯ ಪಾಸ್ ಆಗಬಾರ್ದು, ಇದನ್ನು ಅನಿ ಬೆಸೆಂಟ್ನವರೇ ತಯಾರು ಮಾಡಿರಬೇಕು. ಯಾಕೆಂದ್ರೆ ಅವರು ಬ್ರಿಟಿಷ್ ಪ್ರಭುತ್ವದ ಬಗ್ಗೆ ಸ್ವಲ್ಪ ಮೃದು ಧೋರಣೆ ಹೊಂದಿದ್ದಾರೆ. ಹಾಗಾಗಿ ಬ್ರಿಟಿಷ್ ಯುರೋಪಿಯನ್ ಹಿನ್ನೆಲೆಯ ಅನಿ ಬೆಸೆಂಟ್ ರವರು ಈ ನಿರ್ಣಯವನ್ನು ಸಿದ್ಧಪಡಿಸಿದ್ದಾರೆ. ಹಾಗಾಗಿ ಈ ನಿರ್ಣಯದ ವಿರುದ್ಧ ನಮ್ಮ ಸಹಮತ ಇಲ್ಲ ಎನ್ನುವ ತೀರ್ಮಾನಕ್ಕೆ ಅವರು ಬಂದು 2ನೇ ನಿರ್ಣಯಕ್ಕೆ ಸೋಲಾಗುವ ಹಾಗೆ ಮಾಡಿದರು. ಈ ವಿಷಯ ಗಾಂಧಿಯವರಿಗೆ ಗೊತ್ತಾಗುತ್ತೆ. ಅಧಿವೇಶನದ 2ನೇ ದಿವಸ ಗಾಂಧಿಯವರು ವೇದಿಕೆಗೆ ಬರ್ತಾರೆ.
ಗಾಂಧಿಯವರು ಬಂದುಬಿಟ್ಟು ಹೇಳ್ತಾರೆ, ಸರ್ಕಾರ ಬುದ್ಧಿಗೆಟ್ಟು ವರ್ತಿಸಿದೆ ನಿಜ, ಆದರೆ ನಾವು ಪ್ರತಿಕ್ರಿಯಿಸಿದ ರೀತಿ ಹೇಗೆ ಭಿನ್ನವಾಗಿದೆ. ಪ್ರತಿಭಟನಾಕಾರರಾದ ನಮಗೂ ಬ್ರಿಟಿಷ್ ಸರ್ಕಾರಕ್ಕೂ ಹಿಂಸೆಯನ್ನು ನಡೆಸುವಲ್ಲಿ ಯಾವ ವ್ಯತ್ಯಾಸ ಇದೆ? ನಾವು ಅವರು ಒಂದೇ ಆಗಿದ್ದೇವೆ. ಹಾಗಾಗಿ ನೀವು ಬ್ರಿಟಿಷ್ ನಾಗರಿಕರ ವಿರುದ್ಧ ನಡೆಸುವ ಹಿಂಸೆಯೂ ಕೂಡ ಅತ್ಯಂತ ಖಂಡನೀಯವೇ ಮತ್ತು ಇದು ನನ್ನ ಹಿಂದೂ ಧರ್ಮ ನನಗೆ ಕಲಿಸಿಕೊಟ್ಟಿರುವಂತಹ ನೈತಿಕತೆಯ ಪಾಠ ಅಂತ ಗಾಂಧಿ ಹೇಳ್ತಾರೆ. ಯಾವ ನಿರ್ಣಯ ಮೊದಲನೇ ದಿವಸ ಸರ್ವಾನುಮತದಿಂದ ಸೋತು ಹೋಗಿತ್ತೋ ಮರುದಿವಸ ಅದೇ ನಿರ್ಣಯ ಗಾಂಧಿಯವರು ಮಾತನಾಡಿದ ಬಳಿಕ ಸರ್ವಾನುಮತದಿಂದ ಅಂಗೀಕರಿಸಲ್ಪಡುತ್ತೆ. ಮಹಾತ್ಮ ಅವರು ಪ್ರತಿನಿಧಿಸಿದ ಹಿಂದೂ ಧರ್ಮದ ನಿಜವಾದ ತಿರುಳು. ಅಲ್ಲಿ ಸ್ವ ಮತ್ತು ಅನ್ಯ ಎನ್ನುವುದು ಇಲ್ಲ. ಈಗ ನಾನು ಆರಂಭದಲ್ಲಿ ಹೇಳಿದ ಮಹಾತ್ಮ ಹೇಗೆ ಒಬ್ಬ ಅದ್ವೈತ ತತ್ವದ ದಾರ್ಶನಿಕ ಎನ್ನುವುದನ್ನು ನೀವೀಗ ಕನೆಕ್ಟ್ ಮಾಡ್ಕೋಬೇಕು. ಯಾವುದನ್ನು ನಾವು ಸಂಕಟಗಳಿಲ್ಲದ ನೆಮ್ಮದಿಯ ಕಾಲ ಎಂದು ಭಾವಿಸಿರ್ತೇವೋ ಅಲ್ಲಿ ತಳಮಳಗಳಿರಲ್ಲ, ಪ್ರಶ್ನೆಗಳಿರಲ್ಲ, ಆತಂಕಗಳಿರಲ್ಲ, ಹೊಸ ಮಾತು, ಹೊಸ ಅರ್ಥ ಅಲ್ಲಿ ಹುಟ್ಟುವುದಿಲ್ಲ. ಆದರೆ ಯಾವುದು ವಿಷಮವಾದ ಕಾಲವೋ ಅಲ್ಲಿ ಎಲ್ಲ ಬಗೆಯ ಹೊಸ ಮಾತುಗಳು ಹುಟ್ಟಿಕೊಳ್ಳುತ್ತವೆ, ಹಳೆಯ ಮಾತುಗಳಿಗೆ ಹೊಸ ಅರ್ಥವೂ ಬರ್ತದೆ. ನೋಡಿ, ಬ್ರಿಟಿಷ್ ಪೂರ್ವ ಕಾಲದಲ್ಲಿ ನಾವು ಎನ್ನುವ ಕನ್ನಡ ಪದಕ್ಕೆ ಇರುವ ಅರ್ಥ ಏನು? ನಾವು ಬ್ರಾಹ್ಮಣರು, ನಾವು ಪೂಜಾರಿಗಳು, ನಾವು ಬಂಟರು, ನಾವು ಕಾಯಸ್ಥರು, ನಾವು ರಜಪೂತರು, ಹೀಗೆ ನಾವು ಎನ್ನುವ ಪದಕ್ಕೆ ಇದ್ದ ಅರ್ಥ ಇದು. ಬ್ರಿಟಿಷರು ಬಂದ ಮೇಲೆ ಸ್ವಾತಂತ್ರ್ಯ ಹೋರಾಟ ನಮ್ಮಲ್ಲಿ ನಿಧಾನವಾಗಿ ದೇಶದುದ್ದಕ್ಕೂ ಕೂಡ ಹರಡಿಕೊಂಡು ಬಂದಾಗ ಆಗ ನಾವು ಎನ್ನುವ ಪದಕ್ಕೆ ಬಂದ ಅರ್ಥ ಏನು? ನಾವು ಅಂದರೆ ಭಾರತೀಯರು, ವಿ ದ ಪೀಪಲ್ ಆಫ್ ಇಂಡಿಯಾ. ಹಳೆಯ ಪದ ಹೊಸ ಅರ್ಥ. ಹಾಗಾದ್ರೆ ಹಳೆಯ ಪದಕ್ಕೆ ಹೊಸ ಅರ್ಥ ಹುಟ್ಟಿದ್ದು ಎಲ್ಲಿ? ವಿಷಮ ಸನ್ನಿವೇಶದಲ್ಲಿ ಎನ್ನುವುದನ್ನು ನಾವು ಗಮನಿಸಬೇಕು. ಈ ಸಂದರ್ಭದಲ್ಲಿ ಒಂದೇ ಒಂದು ಕವನ, ನನ್ನ ಟೈಮ್ ಆಯ್ತಾ? ನಾನು ಇನ್ನೊಂದು 5 ನಿಮಿಷ ಮಾತಾಡ್ಬೋದಾ? ಇಂಟ್ರೆಸ್ಟ್ ಇದೆ ತಾನೇ ನಿಮಗೆ? ಓಕೆ, ಈಗ ಅಷ್ಟು ಬಲವಾಗಿ ಹೌದು ಅಂತ ಬಂದಿಲ್ಲ, ನಂಗೆ ಗೊತ್ತಾಯ್ತು.